ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸದನ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ನಿನ್ನೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವೀಡಿಯೋನ ನೋಡಿದ್ದೀರಾ. ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ವೀಡಿಯೋ. ಮೋಸ್ಟ್ಲಿ ಆ ವಿಡಿಯೋನ ಆಲ್ರೆಡಿ ಈಗ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ನಿಮ್ಮೊಂದಿಗೆ ಕಸ್ತೂರಿ ನಾಗರಾಜ್ ಸರ್ ಅವರಿದ್ದಾರೆ. ಸೊ ನಾಗರಾಜ್ ಸರ್ ಅವರು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪುಸ್ತಕವನ್ನು ಬರೆದಿದ್ದಾರೆ. ಸ್ಪರ್ಧಾ ಕನ್ನಡ ಕಸ್ತೂರಿ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪುಸ್ತಕ. ಸೊ ಆ ಪುಸ್ತಕ ಹೇಗೆ ಬರೆದಿದ್ದಾರೆ ಅನ್ನೋದನ್ನು ನೀವು ನಿನ್ನೆ ಕ್ಲಾಸಲ್ಲೇ ಒಂದು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಅದೇ ನಾಗರಾಜ್ ಸರ್ನ ಕೇಳ್ಕೊಂಡಾಗ, ಸರ್ 2024ಕ್ಕೆ ಏನು ಈ ಟಿ ಟಿಗೆ ಬಂದಿರತಕ್ಕಂಥ ಪ್ರಶ್ನೆಗಳು ಒಂಥರ ಇದಾವೆ, ಆ ಪ್ರಶ್ನೆಗಳನ್ನು ಒಂದು ಎಂಜಾಯ್ ಮಾಡ್ಕೊಂಡು ಚರ್ಚೆ ಮಾಡೋಣ ಅಂದಾಗ, ನಮ್ಮ ಹುಡುಗರಿಗೆ ಹೆಲ್ಪ್ ಆದರೆ ಸಾಕು ಮಾಡೋಣ ಶಂಕರ್ ಅಂತ ಹೇಳಿ ಈ 2024 ಕನ್ನಡ ಟಿ ಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಅದರ ಮುಂಚೆ ನಮ್ಮ ಸಾಧನ ಶಂಕರ್ ಅಕಾಡೆಮಿ HSTR, GPSTR, PSTR ನೆಕ್ಸ್ಟ್ ಟಿ ಟಿಗೆ ಆಲ್ರೆಡಿ ನಿಮಗೆ ಫ್ರೀ ಕ್ಲಾಸಸ್ಗಳನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಈ 10th ಕ್ಲಾಸಿಗೆ ಸಂಬಂಧಪಟ್ಟಂಥ LBA ಕ್ವಶನ್ಸ್ಗಳಿರ್ಬೋದು, ಜನರಲ್ ಸೈನ್ಸ್ನ ಒಂದು ಬ್ಯೂಟಿಫುಲ್ ಪ್ಯಾಕೇಜ್, ಅದೇ ರೀತಿ ನಮ್ಮ ಕಸ್ತೂರಿ ನಾಗರಾಜ್ ಸರ್ ಅವರ ಇನ್ನೊಂದು ಇಲ್ಲಿ ಪಾಯಿಂಟ್ಸ್ ಇರುತ್ತೆ, ಜನರಲ್ ಕನ್ನಡ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಕನ್ನಡನೂ ಕೂಡ ನಾನು ಕಂಪ್ಲೀಟಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ವಿಡಿಯೋಗಳನ್ನು ಕೂಡ ನೋಡ್ತೀರಾ, ಎಂಜಾಯ್ ಮಾಡಿ ಸ್ನೇಹಿತರೆ. ಸೊ ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ ಟಿ ಟಿ ಅಂದರೆ ನಮ್ಮ ಟಿ ಟಿ ಇದೆಯಲ್ವಾ, ಟಿ ಟಿಯಲ್ಲಿ ನಮಗೆ ತುಂಬ ಖುಷಿ ಕೊಡ್ತಕ್ಕಂಥದ್ದು, ಟಿ ಟಿಗೆ ಅತಿ ಹೆಚ್ಚು ಮಾರ್ಕ್ಸ್ ಅಂಕಗಳನ್ನು ಕೊಡ್ತಕ್ಕಂಥ ಒಂದು ಝೋನ್ ಯಾವುದಪ್ಪ ಅಂತ ಕೇಳಿದರೆ ಕನ್ನಡ. ಆ ಕ್ವಶನ್ಸ್ಗಳನ್ನು ನಾವು ಓಪನ್ ಮಾಡ್ಕೊಂಡ್ರೆ ಖುಷಿ ಆಗುತ್ತೆ. ಬಟ್ ಖುಷಿ ಆಗೋದು ಅಷ್ಟೇ ಅಲ್ಲ, ಕನ್ನಡಕ್ಕೆ 30ಕ್ಕೆ 30 ತೊಗೊಂಡ್ರೆ ನಾವು 90 ತೆಗಿತಕ್ಕಂಥ ಅಂಕಗಳ ಸವಾಲೇನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಕನ್ನಡದಲ್ಲಿ ಯಾವ ಕಾರಣಕ್ಕೂ ಒಂದು ಕ್ವಶನ್ನು ಕೂಡ ಮಿಸ್ ಆಗದ ಹಾಗೆ ನಾನು ಟಿಕ್ ಮಾಡ್ತೀನಿ ಅನ್ನೋ ಮಾನಸಿಕ ಸ್ಥಿತಿಯಲ್ಲಿ ಇರಬೇಕು ಸ್ನೇಹಿತರೆ. ಮತ್ತು ಅದರಲ್ಲಿ ನಿಮಗೆ ಅಲ್ಲಿ ಏನು ಪದ್ಯ ಮತ್ತು ಗದ್ಯ ಭಾಗ ಬರುತ್ತೆ, ಅಂದರೆ ಅಲ್ಲಿ ಅವನು ಕೊಟ್ಟಿರ್ತಾನೆ, ಅಲ್ಲೇ ಅರ್ಥ ಮಾಡಿಕೊಂಡು ಒಂದು 15 ಪ್ರಶ್ನೆಗಳನ್ನು ಫೇಸ್ ಮಾಡ್ತೀರಾ ಸ್ನೇಹಿತರೆ. ಅದನ್ನು ಆಲ್ಮೋಸ್ಟ್ ಆಲ್ 15 ಮಾಡ್ತೀರಾ, 14 ಮಾಡ್ಬೋದು, ಒಂದೆಲ್ಲರೇ ಎರರ್ ಆಗ್ಬೋದು. ಬಟ್ ಈಗ ಬರ್ತಕ್ಕಂಥ ಉಳಿತಕ್ಕಂಥ 15 ಪ್ರಶ್ನೆಗಳಿದೆಯಲ್ವಾ, ಆ 15 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಯನ್ನು ಕೂಡ ತಪ್ಪು ಆಗಬಾರ್ದು ಅಂತಲೇ ನಮ್ಮ ಕಸ್ತೂರಿ ನಾಗರಾಜ್ ಸರ್ ಅವರು, ಸರ್ ಒಂದು ತಪ್ಪಾಗಬಾರ್ದು ಸರ್, ಆ ಹುಡುಗರು ಮಾಡಲೇಬೇಕು, ಅದಕ್ಕೆ ಏನು ಬೇಕು ಆ ಕ್ಲಾಸಸ್ಗಳನ್ನು ಮಾಡೋಣ ಅಂತ ಹೇಳಿ ಆ ಒಂದು ಬ್ಯೂಟಿಫುಲ್ ಏಮ್ನೊಂದಿಗೆ 2024ರಲ್ಲಿ ಏನು ಟಿ ಟಿಗೆ ಬಂದಿರತಕ್ಕಂತಹ ಕನ್ನಡ ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀವಿ. ಸೊ ಸ್ನೇಹಿತರೆ, ನಾಗರಾಜ್ ಸರ್ ಅವರು ಈ ಎಲ್ಲ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಬರ್ತಾರೆ. ಅದ್ರ ಮಧ್ಯೆ ನನಗೇನು ಡೌಟ್ಸ್ ಇದೆ ನಾನು ಕೇಳ್ತಾ ಹೋಗ್ತೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಟಿ ಟಿ ಎಕ್ಸಾಮ್ ಹೋಗೋ ಮುಂಚೆನೇ ಆ ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡಿ ಪಕ್ಕ ನಿಮಗೆ ಕಳಿಸ್ತೀವಿ ಸ್ನೇಹಿತರೆ. ವೆಲ್ಕಮ್ ಟು ನಾಗರಾಜ್ ಸರ್. ಎಸ್, ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೆ ಸಾಧನಾ ಶಂಕರ್ ಅಕಾಡೆಮಿ ಕ್ಲಾಸಿಗೆ ಪ್ರೀತಿಯ ಸ್ವಾಗತ. ಸರ್ ಏನೇನು ಮಾತಾಡಬೇಕೋ ಎಲ್ಲ ಮಾತಾಡಿದ್ದಾರೆ. ನಾನು ಹೆಚ್ಚಿಗೆ ಮಾತನಾಡೋದೇ ಡೈರೆಕ್ಟ್ ಪ್ರಶ್ನೋತ್ತರಿಗೆ ಬರೋಣ. ಇಲ್ಲೊಂದು ವಾಕ್ಯಗಳ ಮೇಲೆ ಪ್ರಶ್ನೆ ಇದೆ. ಈ ವಾಕ್ಯವನ್ನು ನೋಡಿದಾಗ ನಮಗೆ ಏನು ಅನಿಸ್ತೈತಪ್ಪ ಅಂತ ಕೇಳಿದರೆ, ಭಾಳ ಲಾಂಗ್ ಐತಿ ಇದು ಪ್ರಶ್ನೆ, ಆನ್ಸರ್ ಚೇಂಜ್ ಇರ್ಬೋದು ಅಂತ ಅನ್ಕೋತೀವಿ. ಆದರೆ ಇಲ್ಲಿ 4 ಆಪ್ಷನ್ಸ್ ಇದೆ. ಒಂದು ಪ್ರಶ್ನಾರ್ಥಕ ವಾಕ್ಯ, ಇಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದು ಏನೂ ಇಲ್ಲ, ಆದ್ದರಿಂದ ಇದನ್ನು ನಾವು ಡೈರೆಕ್ಟ್ ತೆಗೆದುಬಿಡೋಣ. ನೆಕ್ಸ್ಟ್ ಸಾಮಾನ್ಯ ವಾಕ್ಯ ಅಂಥೇಳಿ, ಮಿಶ್ರ ವಾಕ್ಯ ಅಂಥೇಳಿ, ಸಂಯೋಜಿತ ವಾಕ್ಯ ಅಂಥೇಳಿ. ಈ ಸಾಮಾನ್ಯ ವಾಕ್ಯ, ಮಿಶ್ರ ವಾಕ್ಯ, ಸಂಯೋಜಿತ ವಾಕ್ಯಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಏನಿರ್ತಕ್ಕಂಥದ್ದನ್ನು ಮೊದಲು ತಿಳ್ಕೊಬೇಕು ಸರ್ ನಾವು. ಸಾಮಾನ್ಯ ವಾಕ್ಯ ಅಂದರೆ ಏನಪ್ಪ ಅಂತ ಕೇಳಿದರೆ, ಒಂದು ಕ್ರಿಯಾಪದದೊಂದಿಗೆ ಪೂರ್ಣಗೊಂಡಿರ್ಬೇಕು ಸರ್. ಒಂದೇ ಕ್ರಿಯಾಪದ, ಹಾಂ, ಅದರಾಗ ಎಷ್ಟಾದರೂ ಧಾತು ಪದಗಳಿರಲಿ ಏನಾರು ಇರಲಿ ಸಂಬಂಧ ಇಲ್ಲ, ಒಂದು ಕ್ರಿಯಾಪದದೊಂದಿಗೆ ಪೂರ್ಣಗೊಂಡಿದ್ರೆ ಅದನ್ನು ಸಾಮಾನ್ಯ ವಾಕ್ಯ ಅಂತೀವಿ. ಈಗ ಉದಾಹರಣೆ ನೋಡಿರಿ, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ಅಂತಕ್ಕಂಥದ್ದು ಒಂದು ಧಾತು ಪದ, ಕ್ರಿಯಾಪದ ಅಲ್ಲ. ವಿಶ್ವೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅಂತಕ್ಕಂಥದ್ದನ್ನು ಒಂದು ಧಾತು ಪದ, ಇದು ಕ್ರಿಯಾಪದ ಅಲ್ಲ. ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು ಅಂಥೇಳಿ. ಇಲ್ಲಿ ಆಯಿತು ಅಂತಕ್ಕಂಥದ್ದು ಒಂದು ಏನೋ ಪೂರ್ಣವಾಗಿರ್ತಕ್ಕಂಥ ಕ್ರಿಯಾಪದ. ಒಂದೇ ಕ್ರಿಯಾಪದದ ಜೊತೆಗೆ ಐತೆ ಅಂದಾಗ ಅದು ಯಾವ ವಾಕ್ಯ ಆಗ್ತದಪ್ಪ ಅಂತ ಕೇಳಿದರೆ ಸಾಮಾನ್ಯ ವಾಕ್ಯ ಅಂತ. ಈ ವಾಕ್ಯ ಸಾಮಾನ್ಯ ವಾಕ್ಯ ಸರಿಯಾದ ಉತ್ತರ. ಮತ್ತು ಇವೆರಡು ನಾಳೆ ಎಕ್ಸಾಮಲ್ಲಿ ಮಿಶ್ರ ವಾಕ್ಯ. ಹಾಂ, ಇಲ್ಲಿ ಮಿಶ್ರ ವಾಕ್ಯ ಅಂದರೆ ಏನಪ್ಪ ಅಂತ ಕೇಳಿದರೆ, ಒಂದು ಮುಖ್ಯ ವಾಕ್ಯಕ್ಕೆ ಇನ್ನೊಂದು ಅಧೀನ ವಾಕ್ಯ ಇರ್ತೈತೆ ರೀ. ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನ ವಾಕ್ಯ ಇರ್ತೈತಿ. ನಾನು ದಿನಾಲೂ ಕನ್ನಡ ಕ್ಲಾಸಿಗೆ ಹೋಗುತ್ತೇನಾದರೂ ಏನೂ ತಿಳಿಯೋದಿಲ್ಲ. ಒಂದು ಮುಖ್ಯ ವಾಕ್ಯ, ಹೋಗುತ್ತೇನಾದರೂ ನನಗೇನೂ ತಿಳಿತಾ ಇಲ್ಲ. ಹಿಂಗೆ ಇದು ಅಂದರೆ ಮಿಶ್ರ ವಾಕ್ಯ ಅಂತೇಳಿ. ಸಂಯೋಜಿತ ವಾಕ್ಯ ಅಂದರೆ ಏನಪ್ಪ ಅಂತ ಕೇಳಿದರೆ, 2 ಅಥವಾ 2ಕ್ಕಿಂತ ಹೆಚ್ಚು ಕ್ರಿಯಾಪದಗಳನ್ನು ಒಳಗೊಂಡಿರ್ತಕ್ಕಂಥ ವಾಕ್ಯ. ಈಗ ಉದಾಹರಣೆಗೆ, ಬೆಕ್ಕು ಅಡಿಗೆ ಮನೆಗೆ ನುಗ್ಗಿತು, ಗಡುಗೆ ಹಾಲನ್ನು ಗುಡುಗುಡಿಸಿ ಕುಡಿಯಿತು.
ಅಂದರೆ ಎರಡು ಕ್ರಿಯಾಪದದೊಂದಿಗೆ ಸ್ಟಾರ್ಟ್ ಆಗತ್ತೆ. ಎರಡು ಬರ್ಬೋದು, ಎರಡಕ್ಕಿಂತ ಹೆಚ್ಚು ಕ್ರಿಯಾಪದಗಳು ಬರ್ಬೋದು. ಹಿಂಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕ್ರಿಯಾಪದದಿಂದ ಅಂತ್ಯಗೊಳ್ತಕ್ಕಂಥ ವಾಕ್ಯಗಳಿದ್ದು ಅಂದರೆ ಅದು ಸಂಯೋಜಿತ ವಾಕ್ಯ ಅಂತೇಳಿ. ಸರ್ ಸಿಂಪಲ್, ನನಗಂತೂ ತುಂಬ ಚೆನ್ನಾಗಿ ಅರ್ಥ ಆಯಿತು. ಎರಡಕ್ಕಿಂತ ಹೆಚ್ಚು ಕ್ರಿಯಾಪದಗಳು ಒಂದು ವಾಕ್ಯದಲ್ಲಿ ಬಂತು ಅಂದರೆ ಅದು ಸಂಯೋಜಿತ ವಾಕ್ಯ. ಹಾಂ, ಒಂದು ಪ್ರಧಾನ ವಾಕ್ಯಕ್ಕೆ ಇನ್ನೊಂದು ಮಿಶ್ರ ಅರ್ಥ ಕೊಡ್ತಕ್ಕಂಥದ್ದಿತ್ತು ಅಂದರೆ ಅದು ಮಿಶ್ರ ವಾಕ್ಯ. ಸಾಮಾನ್ಯ ವಾಕ್ಯ ಅಂದರೆ ಬಾಲ ಇದ್ದಂಗೆ ಅದು. ಹಾಂ, ಎಸ್, ಹಾಂ, ಆ ರೀತಿಯಾಗಿ ಸಾಮಾನ್ಯ ವಾಕ್ಯ ಅಂತಕ್ಕಂಥದ್ದು ಡೈರೆಕ್ಟ್ ಇರ್ತೈತಿ. ಒಂದು ಕ್ರಿಯಾಪದ ಇತ್ತು ಅಂದರೆ ಅದು ಸಾಮಾನ್ಯ ವಾಕ್ಯ. ಅರ್ಥ ಆಯಿತು ಅನ್ಕೋತೀನಿ ಸರ್. ಹಾಂ, ಇಷ್ಟೇ ಟೆಕ್ನಿಕ್ ಸರ್. ಅವ್ರಿಗೆ ಕ್ಲೀನಾಗಿ ಹೋಗ್ಬಿಟ್ಟಿದ್ದಾರೆ ಅವರು. ಓಕೆ, ಒಂದು ಕ್ರಿಯಾಪದ, ಎರಡು ಕ್ರಿಯಾಪದ, ಒಂದು ಪ್ರಧಾನ ವಾಕ್ಯ, ಅದಕ್ಕೆ ಮಿಶ್ರ. ಎಸ್, ಸೂಪರ್ ಸರ್. ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದಗಳ ಗುಂಪು ಅಂತ ಹೇಳಿ. ಹಣೆಗಣ್ಣ ಅಂತಕ್ಕಂಥದ್ದು ಒಂದು ಪದ ಇದೆ. ಈ ಹಣೆಯಲ್ಲಿ ಕಣ್ಣು ಉಳ್ಳವನು ಯಾವನೋ ಅವನೇ ಹಣಗಣ್ಣ ಅಂಥೇಳಿ. ಇದು ಅನ್ಯ ಪದ ಪ್ರಧಾನ ಸಮಾಸದಲ್ಲಿ ಬರ್ತಕ್ಕಂತಹ ಬಹುರ್ವಿ ಸಮಾಸ ಆಗತ್ತೆ. ಇದು ಈ ಲೈನ್ ಬಹುರ್ವಿಹಿ ಸಮಾಸ ಅಂಥೇಳಿ. ಚಕ್ರ ಪ್ರಾಣಿ ಆಗಲಿ, ಮುಕ್ಕಣ್ಣ ಆಗಲಿ, ಇವೆಲ್ಲ ಬಹುರ್ವಿ ಸಮಾಸಕ್ಕೆ ಉದಾಹರಣೆ ಆಗ್ತವೆ. ಮುಕ್ಕಣ್ಣ, ಇಲ್ಲಿ ಪದಗಳೇ ಬೇರೆ ಇರುತ್ತೆ. ಹಣೆಗಣ್ಣನು ಶಿವನೇ, ಮುಕ್ಕಣ್ಣ ಅಂದ್ರೂ ಕೂಡ ಶಿವನೇ. ಚಕ್ರ ಪ್ರಾಣಿ, ಚಕ್ರವನ್ನು ಪಾಣಿಯಲ್ಲಿ ಉಳ್ಳವನು ಯಾರು? ಚಕ್ರವನ್ನು ಪಾಣಿ ಅಂದರೆ ಕೈ. ಇದನ್ನು ಕೇಳ್ಯಾರ ಎಕ್ಸಾಮಲ್ಲಿ, ನೆನಪಿರಲಿ. ಪಾಣಿ ಅಂದರೆ ಕೈ ಅಂಥೇಳಿ. ಪಾಣಿ ಅಂದರೆ ನೀರು ಅನ್ಕೋಬಾರ್ದು. ಪಾಣಿ ಅಂದರೆ ಏನೋ ಕೈ ಅಂಥೇಳಿ. ಇಲ್ಲಿ ನೋಡಿ ಚೆನ್ನಾಗಿದೆ. ಹಣೆಯಲ್ಲಿ ಗಣ್ಣು, ಇಲ್ಲಿರೋ ಪದಗಳೇ ಬೇರೆ, ಅರ್ಥನೇ ಬೇರೆ. ಇಲ್ಲಿರೋ ಪದಗಳೇ ಬೇರೆ, ಅರ್ಥನೇ ಬೇರೆ. ಇಲ್ಲಿರುವ ಪದಗಳೇ ಬೇರೆ, ಅರ್ಥನೇ ಬೇರೆ. ಈ ಥರ ಸಮಾಸ ಇದ್ದೆ ಅದಕ್ಕೆ ಅನ್ಯ ಪದ ಪ್ರಧಾನ ಸಮಾಸ ಬಹುರ್ವಿ ಸಮಾಸ ಅಂಥೇಳಿ ಕರಿತೀವಿ. ಚಕ್ರವನ್ನು ಪಾಣಿಯಲ್ಲಿ ಉಳ್ಳವನು ಯಾವನು ಅಂತ ಕೇಳಿದಾಗ ನಾವು ಯಾರು ಚಕ್ರವನ್ನು ಪಾಣಿಯಲ್ಲಿ ಕೈಯಲ್ಲಿ ಹಿಡ್ಕೊಂಡು ತಿರುಗಿಸಿದವ್ರು ಯಾರು? ವಿಷ್ಣು ಅಂಥೇಳಿ. ಇದು ಬಹುರ್ವಿ ಸಮಾಸಕ್ಕೆ ಉದಾಹರಣೆ ಆಕತಿ. ಇಮ್ಮಾವು, 2 ಪ್ಲಸ್ ಮಾವು ಇಮ್ಮಾವು. ಮೆಲ್ವಾತು, ಮೆಲ್ಲನೆಯ ಪ್ಲಸ್ ಮಾತು ಮೆಲ್ವಾತು. ಹೊಸ ಪ್ಲಸ್ ಕನ್ನಡ, ಇವು ಒಂದಕ್ಕೊಂದು ಸಂಬಂಧ ಇಲ್ಲ. ಇದು ಕೂಡ ಆಗಲ್ಲ. ಇದು ಕೂಡ ಆಗಲ್ಲ. ಯಾವ ಸಮಾಸಕ್ಕೆ? ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ಅಂದರೆ ಏನು ನೆನಪಿಟ್ಕೋಬೇಕು ಅಂದರೆ ಪೂರ್ವ ಪದವು ಅನ್ನು ಅಂತಕ್ಕಂಥ ಪದವನ್ನು ಹೊಂದೈತಿ. ದ್ವಿತೀಯ ವಿಭಕ್ತಿ ಕಾರಕದ ಅನ್ನು. ಈಗ ಉದಾಹರಣೆಗೆ ಮೈ ಮುಚ್ಚು, ಇದನ್ನು ಬಿಡಿಸಿ ಬರೆದಾಗ ಹೆಂಗಾಕೈತಪ್ಪ ಅಂತಂದರೆ ಮೈಯನ್ನು ಪ್ಲಸ್ ಮುಚ್ಚು. ಹಾಂ, ಇದ್ರಾಗ ಏನು ಬಂತು? ಅನ್ನು ಬಂತು. ಮೈಯನ್ನು ಪ್ಲಸ್ ಮುಚ್ಚು. ಜನರಲ್ ಆಗಿ ಥಾಟ್ ಥಿಂಕ್ ಮಾಡಿದ್ರು ಕೂಡ ಮುಚ್ಚೋದೊಂದು ಕ್ರಿಯೆ. ಹಾಂ, ಕ್ರಿಯೆ. ಅದಕ್ಕಾಗಿ ಈ ಕ್ರಿಯಾ ಸಮಾಸ ಅಂದರೆ ಪೂರ್ವ ಪದದಲ್ಲಿ ಅನ್ನು ಇರ್ತೈತಿ. ಇಲ್ಲೊಂದೈತೆ ನೋಡ್ರಿ, ಕಂದೆರೆ. ಕಣ್ಣನ್ನು ಪ್ಲಸ್ ತೆರೆ, ಕಂದೆರೆ. ಅನ್ನು ಬಂತು. ಹಾಂ, ಕಂಗೆಡು. ಇಲ್ಲಿ ಪ್ರಶ್ನೆ ಏನು ಕೇಳೋಣಂದ್ರೆ ಉದಾಹರಣೆಯಾದ ಪದಗಳ ಗುಂಪು. ಕಣ್ಣಿನಿಂದ ಪ್ಲಸ್ ಕೆಡು, ಕಂಗೆಡು ಅಂಥೇಳಿ. ಇಲ್ಲಿ ಅಣ್ಣು ಬರಬಹುದು, ಇಂದನು. ಹಳಗನ್ನಡದೊಳಗೆ ನಾವೇನು ಮಾಡ್ತೀವಿ ಅಂದರೆ ಇಂದು ಅಂತ ಬಳಸ್ತೀವಿ, ಹೊಸಗನ್ನಡದೊಳಗೆ ಅಣ್ಣು ಅಂತ ಬಳಸ್ತೀವಿ. ನೆಕ್ಸ್ಟ್ ಆ ಕಲ್ಲು, ಈ ಬೆಕ್ಕು, ನೇಯ್ದು ವಸ್ತ್ರ ಅಂತಕ್ಕಂಥದ್ದು ಇವು ಗಮಕ ಸಮಾಸಕ್ಕೆ ಉದಾಹರಣೆ ಆಗಿರ್ತಕ್ಕಂಥವು. ಆ ಪ್ಲಸ್ ಕಲ್ಲು, ಆ ಕಲ್ಲನೆ. ಈ ಪ್ಲಸ್ ಬೆಕ್ಕು, ಈ ಬೆಕ್ಕನೆ. ನನಗೆ ಗೊತ್ತಿರಂಗೆ ಇನ್ಸ್ಟೆಡ್ ಮಾಡೋದು. ಹಾಂ, ಎಸ್. ಅಂದರೆ ಇಲ್ಲಿ ಏನಿರ್ತಾವಂದರೆ ಸರ್ವನಾಮಗಳು ಇರ್ಬೋದು, ಕೃದಂತಗಳು ಇರ್ಬೋದು, ತದ್ಯತಾಂತನೂ ಇರ್ಬೋದು. ಈ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಪದಗಳೇ ಗಮಕ ಸಮಾಸಗಳು ಆಗಿರ್ತವೆ. ಸೂಪರ್ ಸರ್. ಓಕೆ, ಮುಂದೆ ಹೋಗ್ಬೋದಾ ಸರ್? ಎಸ್. ವಿದ್ಯಾರ್ಥಿ ಈ ಪದದಲ್ಲಿರುವ ಅಕ್ಷರಗಣ ಅಂತ ಹೇಳಿ. ಇಲ್ಲಿ ಅಕ್ಷರಗಣ ಅಂದಾಗ ಏನಪ್ಪ ಅಂತ ಕೇಳಿದರೆ ನಮ್ಮ ಗಣಗಳಲ್ಲಿ 3 ಪ್ರಕಾರಗಳನ್ನು ಅಧ್ಯಯನ ಮಾಡ್ತೀವಿ. ಒಂದು ಮಾತ್ರಾಗಣ, ಅಕ್ಷರಗಣ, ಅಂಶಗಣ ಅಂಥೇಳಿ. ಮಾತ್ರಾಗಣ ಅಂದರೆ ಮಾತ್ರೆಗಳನ್ನು ಆಧಾರವಾಗಿ ಇಟ್ಕೊಂಡೇ ರೆಡಿ ಆಗ್ತಕ್ಕಂಥವು ಮಾತ್ರಾಗಣ. ಒಂದು ಮಾತ್ರೆ, ಹಾಂ, 2 ಮಾತ್ರೆ. ಅಕ್ಷರಗಣ ಅಂದರೆ ಅಕ್ಷರಗಳ ಆಧಾರದ ಮೇಲೆ ಹೋಗುತ್ತೆ. ಅಲ್ಲಿ 8 ಅಕ್ಷರಗಳು ಬರ್ತಾವೆ. ಆ 8 ಅಕ್ಷರಗಳ ಆಧಾರದ ಮೇಲೆ ಗಣವನ್ನು ರೆಡಿ ಮಾಡಿದ್ದೀವಿ ಅಂದರೆ ಆ 8 ಅಕ್ಷರ ಇವೆ. ಬಟ್ ಈ ಅಕ್ಷರಗಣದ ಪ್ರಕಾರಗಳು ಎಷ್ಟು ಅಂತ ಕೇಳಿದಾಗ ಅಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಬರ್ತಾವೆ, 6 ಬರ್ತಾವೆ. ಆದರೆ ಅಕ್ಷರಗಳು 8 ಬರ್ತವೆ. ಅಕ್ಷರಗಳು 8 ಬರ್ತಾವೆ, 6 ಬರ್ತಾವೆ. ಅಕ್ಷರಗಳು, ಹಾಂ, ಪ್ರಕಾರಗಳು. ಎಸ್. ಹಾಂ, ಪ್ರಶ್ನೆ ಬರ್ಬೋದು, ಈ ಥರನೂ ಬರ್ಬೋದು. ಜೊತೆಗೆ ಇಲ್ಲಿ ಏನಪ್ಪ ಅಂತ ಕೇಳಿದರೆ ಈ ಅಕ್ಷರಗಣ ಆದಮೇಲೆ ಇನ್ನೊಂದು ಅಂಶಗಣ ಅಂತ ಬರ್ತೈತೆ ಸರ್. ಅಲ್ಲಿ ಅಂಶಗಣದೊಳಗೆ ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಅಂತ ಬರುತ್ತೆ. ಅದು ಅಂಶದ ಆಧಾರದ ಮೇಲೆ ಹೋಗುತ್ತೆ. ಇದು ಅಕ್ಷರದ ಆಧಾರದ ಮೇಲೆ ಬರುತ್ತೆ, ಮಾತ್ರೆಗಳ ಆಧಾರದ ಮೇಲೆ ಬರುತ್ತೆ. ಇಲ್ಲಿ ನಮಗೆ ಅಕ್ಷರದ ಆಧಾರದ ಮೇಲೆ ಕಟ್ಟಿರೋದರಿಂದ ಅಕ್ಷರದ ಆಧಾರದ ಮೇಲೆ ಡಿಸ್ಕಷನ್ ಮಾಡೋಣ ಸರ್ ನಾವು. ಹಾಂ, ಇಲ್ಲಿ ಹೆಂಗಂದರೆ ನಾವು ನೆನಪಿಟ್ಕೊಳ್ಬೇಕು, ಗುರು ಲಘು 3 ಇರೆ ಮನಗಣ ಅಂತ ನೆನಪಿಟ್ಕೊಳ್ಬೇಕು ಸರ್. 3 ಗುರು ಇದ್ದು ಅಂದ್ರೆ ಅದು ಮಗಣ ಆಗಿರ್ತೈತಿ, 3 ಲಘು ಇದ್ದು ಅಂದ್ರೆ ಅದು ನಗಣ ಆಗಿರ್ತೈತಿ ಸರ್. 3 ಗುರು 3 ಲಘು ಇದ್ದರೆ ನಿಮ್ಮ ಮನಸ್ಸಿನಾಗ ಇರಲಿ. ಹಾಂ, ಮನ ಅಂತೇಳಿ. ಹಾಂ, ಎಸ್. ಹಾಂ, ಇನ್ನು ನೆಕ್ಸ್ಟ್ ಗುರು ಲಘು ಮೊದಲಲ್ಲಿ ಬರಲು. ಗುರು ಲಘು ಫಸ್ಟ್ ಇರಬೇಕು.
ನೆಕ್ಸ್ಟ್ ಇಲ್ಲಿ ಲಘುನೇ ಇರ್ತಾವಂತ ಅದರ ಅರ್ಥ, ಇಲ್ಲಿ ಗುರುನೇ ಇರ್ತಾವಂತ ಅದರ ಅರ್ಥ. ಗುರು ಲಘು ಫೆಸ್ಟ್ ಬಂತು ಅಂದರೆ ಭಯ ಸ್ಟಾರ್ಟ್ ಆಗೈತೆ. ಭಯ ಅಂತ. ಎಸ್, ಹಾಂ, ಭಯಗಣ ಅಂಥೇಳಿ. ಗುರು ಲಘು ನಡುವಿದ್ರೆ, ಗುರು ಲಘು ನಡುವಿರೆ ಯಾವ ಗಣ? ಜರಗಣ ಅಂಥೇಳಿ. ಗುರು ಲಘು ನಡುವಿರೆ ಜರಗಣ. ಗುರು ಲಘು ಕೊನೆಗೆ ಬಂದರೆ, ಇಲ್ಲಿ ನೋಡ್ರಿ, ಗುರು ಲಘು ಕೊನೆಯಲ್ಲಿ ಬಂದರೆ, ಇಲ್ಲಿ ಗುರು ಕೊನೆಗೆ ಬಂದಿದೆ, ಇಲ್ಲಿ ಲಘು ಕೊನೆಗೆ ಬಂದಿದೆ. ಗುರು ಕೊನೆಗಿದ್ರೆ ಸಗಣ, ಲಘು ಕೊನೆಗಿದ್ರೆ ತಗಣ ಅಂಥೇಳಿ. ಈಗ ಇದಕ್ಕೆ ನಾವು ಗುರು ಲಘು ಹಾಕೋಣ. ಇದು ನಿಮಗೆ ನೆನಪು ಉಳಿಲಿಲ್ಲಪ್ಪ, ನಮಗೆ ನೆನಪು ಉಳಿಲಿಲ್ಲ ಅಂದಾಗ ಇದಕ್ಕೆ ಗುರು ಲಘು ಹಾಕೊಂಡಾಗ ಏನಾಗತ್ತಪ್ಪ ಅಂತ ಕೇಳಿದ್ರೆ, ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗತ್ತೆ ಅನ್ನೋದು ಗೊತ್ತಿದೆ, ಗುರು ಆಗತ್ತೆ ಅಂತ ಹೇಳಿ. ಇಲ್ಲೂ ಕೂಡ ಒತ್ತಕ್ಷರ ಇದೆ, ಇದು ಕೂಡ ಗುರು ಆಗತ್ತೆ. ಇಲ್ಲಿ ಏನಪ್ಪ ಅಂತ ಕೇಳಿದರೆ ಕೊನೆಗೆ ಇಲ್ಲಿ ಲಘು ಆಗತ್ತೆ. ನಮಗೆ ನಿಯಮ ಏನಿದೆ, ಗುರು ಲಘು ಕೊನೆಯಲ್ಲಿ ಬರಲು ಸತಗಣ. ಇಲ್ಲಿ ಲಘು ಕೊನೆಗೆ ಬಂದಿದೆ ಅಂದರೆ ಯಾವ ಗಣ ಆಗತ್ತದು? ತಗಣ ಆಗತ್ತೆ ಅಂತ ಹೇಳಿ. ಇಲ್ಲಿ ತಗಣ. ಅದಕ್ಕೆ ಮನಕ್ಕೆ ಭಯಾಗಿ ಜ್ವರ ಬಂದು ಸತ್ತ. ಇದರಲ್ಲಿ ಮತ್ತೆ ಕಟ್ ಮಾಡಿ ಅವನು ಗುರು ಲಘು ಇದರಲ್ಲೂ ಆಟ ಆಡ್ಬೋದು, ಹೆಂಗಾದರೂ ಆಟ ಆಡ್ಬೋದು. ಅದಕ್ಕೆ ನೀವು ನೆನಪಿಟ್ಕೊಳ್ಬೇಕು, ಮೊದಲು 3 ಗುರು, ಮೊದಲು 3 ಲಘು ಬಂದು ಅಂದರೆ ಅದು ಮನಗಣ. ಇದು ಕೋಡ್ ಹೇಳಿದಿಲ್ಲ ಸರ್, ಇನ್ನೊಂದ್ಸತಿ. ಹಾಂ, ಮನಕ್ಕೆ ಭಯವಾಗಿ ಜ್ವರ ಬಂದ ಸತ್ತ ಅಂತೇಳಿ. ಫಸ್ಟ್ 3 ಲಘು 3 ಗುರು ಅದು ಮನ. ಮೊದಲು ಗುರು ಲಘು ಬಂದರೆ ಅದು ಭಯ. ನಡು ಬಂದರೆ ಗುರು ಲಘು ನಡು ಬಂದರೆ ಜ್ವರ. ಗುರು ಲಘು ಕೊನೆಗೆ ಬಂದರೆ ಸತ್ತ ಅಂತ. ಇಷ್ಟೇ. ಇದು ವಿದ್ಯಾರ್ಥಿ ಈ ಪದದಲ್ಲಿ ಇರ್ತಕ್ಕಂಥ ಗಣ ಯಾವುದು ಅಂತ ಕೇಳಿದಾಗ ಅದು ನ ಗಣನೂ ಅಲ್ಲ, ಸ ಗಣನೂ ಅಲ್ಲ, ಮ ಗಣನೂ ಅಲ್ಲ, ತ ಗಣ ಅಂತೇಳಿ. ಸೂಪರ್. ಇದನ್ನು ಸ್ವಲ್ಪ ಹುಡುಗರು ಸ್ವಲ್ಪ ಡ್ರಿಲ್ ಮಾಡಿಬಿಟ್ರೆ ಲೈಫ್ ಟೈಮ್ ಈಸಿಯಾಗಿ ಅರ್ಥ ಆಗತ್ತೆ ಸರ್. ಓಕೆ. ಹಾಂ, ಈಗಾಗಲೇ ನಾವು ಹಿಂದೆ ಒಂದು ಕ್ವಶನ್ನಲ್ಲಿ ಮಾತಾಡಿದ್ದೆ, ಈ ಅನುಪ್ರಾಸ ಅಂಥೇಳಿ. ಮೊನ್ನೆ ವಿಡಿಯೋದಲ್ಲಿ ಎಸ್, ಹಾಂ, ಚೇಕಾನುಪ್ರಾಸ, ವೃತ್ಯಾನುಪ್ರಾಸ, ಯಮಕದ ಬಗ್ಗೆ ಮಾತಾಡಿದ್ದೆ. ಹಾಂ, ಇಲ್ಲಿ ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ ಅವರು, ಎಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು ಅಂಥೇಳಿ. ಇಲ್ಲಿ ಒಂದು ಅಕ್ಷರ ರಿಪೀಟ್ ಆಗಿದೆ ನೋಡ್ರಿ. ಳ 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 ಳ. ಒಂದು ಅಕ್ಷರ ನಾನು ಈಗಾಗಲೇ ಹೇಳಿದೆ, ಒಂದು ಅಕ್ಷರ ವೃತ್ತ ಹಾಕಕ್ಕೆ ಎಷ್ಟು ಲೈನ್ ಬೇಕಂತ ಹೇಳಿದ್ದೆ? 1 ಬೇಕು ಅಂತ ಹೇಳಿದ್ದೆ. ಚೇಕ್ ಆಗಕ್ಕೆ ಎಷ್ಟು ಬೇಕಂತ ಹೇಳಿದ್ದೆ? 2 ಬೇಕಂತ ಹೇಳಿದ್ದೆ. ಇಲ್ಲಿ ಒಂದು ಅಕ್ಷರ ರಿಪೀಟ್ ಆಗೈತೆ ಅಂದ್ರೆ ಯಾವ ಪ್ರಾಸ ಅದು? ವೃತ್ಯಾನುಪ್ರಾಸ. 2 ಅಕ್ಷರ ರಿಪೀಟ್ ಆಗಿತ್ತಂದ್ರೆ ಚೇಕಾನುಪ್ರಾಸ. 3 ಅಕ್ಷರ ರಿಪೀಟ್ ಆಗಿದ್ರೆ ಯಮಕ ಅಲಂಕಾರ. ಉಪಮಾ ಅಲಂಕಾರ ಅಂದ್ರೆ ಹೋಲಿಕೆ ಇರ್ತೈತಿ, ಹೋಲಿಕೆ. ಹಂಗಂತೇಳಿ ಅವಳು ನಾಯಿಯಂತೆ ನಡೆದಳು ಅಂತ ಒಂದು ಪದ ಕೊಡ್ತಾನೆ ಅವನು. ಅವಳು ನಾಯಿಯಂತೆ ಇಲ್ಲಿ ಯಾವ ಅಲಂಕಾರ ಬರಲಿಲ್ಲ ಅನ್ಸುತ್ತಲ್ಲ, ನಡೆದಳು. ಎಸ್, ನೀವು ಹೇಳ್ತೀರಿ ಸರ್. ಬಟ್ ವಿದ್ಯಾರ್ಥಿಗಳು ಏನು ಮಾಡಿಬಿಡ್ತಾರೆ ಅಂದರೆ ಇದನ್ನೂ ಕೂಡ ಅಲಂಕಾರ ಮಾಡ್ತಾರೆ. ಅಲಂಕಾರ ಅಂದರೆ ಚೆನ್ನಾಗಿ ಕಾಣಬೇಕು. ಹಾಂ, ವೆರಿ ಗುಡ್. ಅಲಂಕಾರ ಅಂದರೆ ಏನಪ್ಪ ಅಂತ ಕೇಳಿದ್ರೆ ಚೆನ್ನಾಗಿ ಕಾಣಬೇಕು, ಸೌಂದರ್ಯ. ನಾವು ಮುಖಕ್ಕೆ ಪೌಡರ್ ಹಚ್ಕೋತೀವಿ ಸರ್, ಬೂದಿ ಹಚ್ಕೋತೀವನ್ರಿ? ಇಲ್ಲ. ಅಂದರೆ ಅಲಂಕಾರ ಅಂದರೆ ಶ್ರೇಷ್ಠ. ಸೀತೆಯ ಕಣ್ಣು ಕಮಲದಂತೆ ಅರಳಿತು. ಎಸ್, ಗುಡ್. ಹಾಗೆ ಇಲ್ಲಿ ಅವಳು ನಾಯಿಯಂತೆ ನಡೆದಳು ಅನ್ನಬಾರ್ದು, ಅವಳು ನವಿಲಿನಂತೆ ನಾಟ್ಯ ಮಾಡಿದಳು ಅಂತಂದರೆ ಅದು ಅಲಂಕಾರ ಆಗತ್ತೆ. ಅದು ಈ ರೀತಿ ಮಾಡಿದರೆ ಅವಕ್ಕೆ ಹೀನೋಪಮೇಯ ಅಲಂಕಾರ ಅಂತ ಕರೀತಾರೆ. ಅಲಂಕಾರ ಅಂದಾಗ ಉಪಮಾನ, ಉಪಮೇಯ, ಉಪವಾಚಕ, ಸಮಾನ ಧರ್ಮ ಎಲ್ಲನೂ ಇದೆ ಅದರಲ್ಲಿ. ಆದರೂ ಆ ರೀತಿಯಾಗಿ ಅಲಂಕಾರ. ಈ ವಿಡಿಯೋ ಆ ಸ್ಲೈಡ್ ಬಗ್ಗೆ ಆ ವಿಡಿಯೋದಲ್ಲಿ ಎಸ್, ಸಿಕ್ಕಾಪಟ್ಟಿ ಮಾತಾಡಿದ್ದೀವಿ ಸರ್. ಹಾಂ, ನೆಕ್ಸ್ಟ್ ಸ್ಯಾನಿಟರಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ. ಇದು ನಿಮಗೆಲ್ಲರಿಗೂ ಗೊತ್ತಿದೆ, ಇಂಗ್ಲೀಷ್ ಭಾಷೆಯಿಂದ ಬಂದಿದೆ ಅಂತ ಹೇಳಿ. ದೇಶೀಯ ಶಬ್ದಗಳು, ಅನ್ಯ ದೇಶ ಶಬ್ದಗಳು, ಯಾವ ಭಾಷೆ ಅದೊಂದು ಸ್ವಲ್ಪ ಒಂದು ಲೀಸ್ಟ್ ಮಾಡಿ ಕಲೀರಿ, ಅದು ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸ್ಲೈಡಿಗೆ ಎಂಟ್ರಿ ಆಗೋಣ ಸರ್. ಎಸ್. ಹಾಂ, ಉದಾಹರಣೆಗಳ ಸಂಗ್ರಹ, ಪರಿಶೀಲನೆ, ಸಾಮಾನ್ಯ ಗುಣಲಕ್ಷಣಗಳು, ನಿಯಮ, ಸೂತ್ರವನ್ನು ರೂಪಿಸುವುದು, ಇವು ಬೋಧನಾ ಪದ್ಧತಿಯ ಅನುಕ್ರಮ ಹಂತಗಳಾಗಿವೆ. ಇಲ್ಲಿ ಏನಂತ ಹೇಳ್ತಾರೆ ಅಂದರೆ ಉದಾಹರಣೆಗಳ ಮೂಲಕ ಸ್ಟಾರ್ಟ್ ಮಾಡ್ಬೇಕು ಸರ್. ಸಿಂಪಲ್ ಸರ್. ಇಲ್ಲಿ ಏನಂದರೆ 2 ನಿಯಮಗಳು ಬರ್ತಾವೆ ಸರ್. ಆಪ್ಷನ್ ಹೇಳ್ಬಿಡೋಣ ಇದಕ್ಕೆ. ಹಾಂ, ಆಪ್ಷನ್ ಹೇಳ್ಬಿಟ್ಟೆ. ಎಸ್. ಇದರಲ್ಲಿ ಉದಾಹರಣೆಗಳಿಂದ ನಾವು ನಿಯಮದೆಡೆಗೆ ಹೋಗ್ತೀವಿ ಅಂದರೆ ಅನುಗಮನ ಅಂತೇಳಿ. ಸರಿಯಾದ ಉತ್ತರ ಅನುಗಮನ. ಇವೆರಡಕ್ಕೂ ಏನು ವ್ಯತ್ಯಾಸ ಅಂದರೆ ಅನುಗಮನ, ನಿಗಮನ ಅಂದ್ರೆ ಸಿಂಪಲ್ ಸರ್. ಉದಾಹರಣೆಯಿಂದ ಸ್ಟಾರ್ಟ್ ಆಯಿತು ಅಂದರೆ ಅದು ಅನುಗಮನ ಅಂಥೇಳಿ. ನಿಗಮನ ಅಂದರೆ ನಿಯಮದಿಂದ ಅಷ್ಟೇ ನೆನಪಿಟ್ಕೋಬೇಕು. ನಿಗಮ, ನಿಯಮ ಅಂತೇಳಿ. ಹಾಂ, ನಿಯಮ ಟು ನಿಗಮನ ಸರ್. ಅನ್ವಯ, ಉದಾಹರಣೆ ಅಷ್ಟೇ. ಮೋಸ್ಟ್ಲಿ ನಾವು
ಅನುಗಮನ ಪದ್ಧತಿ ನನ್ನ ಸೈನ್ಸಲ್ಲಿ ಒಂದು ಉದಾಹರಣೆ ಒಂದು ಕೊಡಿ ಸರ್. ಎಕ್ಸಾಂಪಲ್, ಹಳ್ಳಿ ಹುಡುಗರು ಇರ್ತಾರೆ, ನೀರಲ್ಲಿ ಈಸ್ತೀಯ ನೀನು, ನೀರನ್ನ ಕೈಯಿಂದ ಎಷ್ಟಕ್ಕೆ ಹಿಂದಕ್ಕೆ ಹಾಕ್ತೀಯೋ ಅಷ್ಟು ಬೇಗ ನಿನ್ ಬಾಡಿ ಮುಂದಕ್ಕೆ ಹೋಗತ್ತೆ. ನೆಟ್ ದೋಣಿಯಲ್ಲಿ ಮೀನು ಹಿಡಿತೀಯ, ಹೊಟ್ಟನ್ನು ಎಷ್ಟು ಈ ಫಾಸ್ಟ್ ಆಗಿ ಹೊಟ್ಟಿಂದ ನೀರನ್ನ ಹಿಂದಕ್ಕೆ ತಳ್ತೀಯೋ ಅಷ್ಟು ಫಾಸ್ಟ್ ಆಗಿ ನಿನ್ ದೋಣಿ ಹೋಗತ್ತೆ. ಹಾಗಾದ್ರೆ ಈ ಕಡೆ ಹೊರಗಡೆ ಹಿಂದಕ್ಕೆ ತಳ್ತಿರೋದು ಕ್ರಿಯೆ, ಒಟ್ಟು ಮುಂದಕ್ಕೆ ಹೋಗ್ತಾ ಇರೋದು ಪ್ರತಿಕ್ರಿಯೆ. ನ್ಯೂಟನ್ನ ಮೂರನೇ ನಿಯಮ. ಆಮೇಲೆ ಅದನ್ನು ಡಿಫೈನ್ ಮಾಡ್ತೀವಿ, ಕ್ರಿಯೆಗೆ ಪ್ರತಿಕ್ರಿಯೆ, ವಿರುದ್ಧ ಮತ್ತು ಸಮಯ. ಎಸ್, ಅದೇ ರೀತಿಯಾಗಿ ಉಪನ್ಯಾಸ ಅಂದರೆ ಏಕಮುಖ, ಇಲ್ಲಿ ಯಾರು ಕೇಳಲ್ಲ. ಇದು ಪ್ರಾಥಮಿಕ ಹಂತಕ್ಕೆ ಸಂಬಂಧ ಪಡಂಗಿಲ್ಲ. ಇದಕ್ಕೆ ನೀವು ಹೋಗಲೇಬಾರ್ದವ್ರು, ಯಾವಾಗಾರ ಕೇಳಿ ಇದು ನಿಮ್ಗೆ ಆನ್ಸರ್ದಾಗ ಉತ್ತರನೇ ಇರಲ್ಲ. ನಾವು 8, 5, 6 ನಾವು 6ರಿಂದ ಉಪನ್ಯಾಸ ಪದ್ಧತಿ ಮೀಟರ್ ಅಂತ ಹುಡುಗರು ಕನ್ಸಿಡರ್ ಮಾಡಲ್ಲ. ಅದು ಲೆಕ್ಚರ್ ಮೆಥಡ್ ಮಾಡೋಕ್ಕೆ ಆಗಲ್ಲ. ಇನ್ನು ಕ್ರೀಡಾ ಪದ್ಧತಿ ಅಂದರೆ ಚಟುವಟಿಕೆ ಮೂಲಕನೂ ಬೋಧನೆ ಮಾಡ್ಬೋದು, ಆದರೆ ಇದು ಇಲ್ಲಿ ಸಂಬಂಧ ಪಡಲ್ಲ ಸರ್. ಓಕೆ, ನೆಕ್ಸ್ಟ್ ಸರ್. ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಇವು ಧಾರ್ಮಿಕ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು, ವೈಯಕ್ತಿಕ ಮೌಲ್ಯಗಳು. ಇಂಥ ಕ್ವಶನ್ಸ್ಗಳು ಒಂದು 2-3 ಬರ್ತಾವೆ ಸರ್, ಇದ್ದೇ ಇರ್ತಾವೆ ಸರ್. ಆರಾಮಾಗಿ ಹಾಕ್ಲಿ ಅಂತ. ಯಾಕಂದ್ರೆ ಅದರಲ್ಲೇ ಇರುತ್ತೆ ಸ್ವಾತಂತ್ರ್ಯ, ಸಮಾನತೆ. ನಾವು ಆಲ್ರೆಡಿ ಈಗ ಪ್ರಿಯಾಂಬಲನ್ನ ಎಲ್ಲಾ ಕಡೆ ಶಾಲೆಗಳಲ್ಲಿ ಬೋಧಿಸ್ತಾ ಇದ್ದೀವಿ, ಎಲ್ಲ ಕಡೆ ಆಟೋಮೆಟಿಕ್ ಗೊತ್ತಿರುತ್ತೆ. ಇದು ಮತ್ತೆ ಇದನ್ನ ಏನಾದರೂ ತಪ್ಪಾಗಿದ್ರೆ ನಾವು ಜೀವಂತಿದ್ದು ಸತ್ತಂಗೆ ಸರ್ ಮನುಷ್ಯ. ಯಾಕಂದ್ರೆ ಇದು ಅಷ್ಟೊಂದು, ಯಾಕಂದ್ರೆ ನಾವು ಪ್ರಜಾಪ್ರಭುತ್ವ, ಸಾಮಾಜಿಕ ಮೌಲ್ಯಗಳು ಯಾವುದು, ವೈಯಕ್ತಿಕ ಮೌಲ್ಯಗಳು ಯಾವುದು, ಧಾರ್ಮಿಕ ಮೌಲ್ಯಗಳು ಯಾವುದು, ನಮ್ಮ ದೇಹನ ನಾವು ಕ್ಲೀನ್ ಇಟ್ಕೊಳ್ಳೋದು ವೈಯಕ್ತಿಕ ಮೌಲ್ಯ, ಸಮಾಜ ಶಾಂತ ರೀತಿಯಿಂದ ಇರೋದು ಸಾಮಾಜಿಕ ಮೌಲ್ಯ, ಧಾರ್ಮಿಕ ಮೌಲ್ಯ ನಿನ್ನ ಧರ್ಮವನ್ನು ಪ್ರೀತಿಸಿ ಪೂಜಿಸಿ ಇನ್ನೊಂದು ಧರ್ಮವನ್ನು ಗೌರವಿಸಬೇಕು. ಪ್ರಜಾಪ್ರಭುತ್ವದ ಮೌಲ್ಯ ಅಂದ್ರೆ ಗೌರವ ಮಾಡಬೇಕು, ಎಲ್ಲಾನು ಬರ್ಬೇಕು. ನಿನಗೆ ಸ್ವಾತಂತ್ರ್ಯನೂ ಇದೆ, ಸಮಾನತೆನೂ ಇದೆ, ಭಾತೃತ್ವನೂ ಇದೆ. ಹಂಗಂತೇಳಿ ಸ್ವೇಚ್ಛಾಚಾರದಿಂದ ಇರುವಂತಿಲ್ಲ. ಎಸ್, ನೆಕ್ಸ್ಟ್. ಕನ್ನಡ ಭಾಷಾ ಶಿಕ್ಷಕರು 8ನೇ ತರಗತಿಯಲ್ಲಿ ತಲಕಾಡಿನ ವೈಭವ ಅಂದರೆ ಆ ಪಾಠ ಮಾಡ್ತಾ ಇದ್ದಾರೆ ಸರ್. 9ನೇ ತರಗತಿಯಲ್ಲಿ ಬೆಳಗಿನ ತಾಣ ಜಯಪುರ, 10ನೇ ತರಗತಿಯಲ್ಲಿ ಲಂಡನ್ ನಗರ ಎಂಬ ಪ್ರವಾಸ ಕಥನದ ಗದ್ಯ ಪಾಠಗಳನ್ನು ಬೋಧಿಸುತ್ತಾರೆ. ಹಾಗಾದರೆ ಇಲ್ಲಿ ವಿಧಾನವನ್ನು ತಿಳಿಯಬಹುದಾಗಿದೆ. ಎಷ್ಟು ಸಿಂಪಲ್ ಇದೆ ನೋಡಿ ಸರ್ ಇದು. ಮೊದಲು ನನ್ನ ನಾಡಿನ ಬಗ್ಗೆ ಹೇಳಾಕತ್ತಾರೆ ಸರ್. ಮೊದಲು ನಾನೇನು ಅನ್ನೋದು, ಆ ನಂತರ ನೀವೇನು ಅನ್ನೋದು ತಿಳ್ಕೊಬೇಕು ಸರ್. ನಾನು ಪಕ್ಕದ ನಾಡು, ಆ ನಂತರ 3ನೇ ವ್ಯಕ್ತಿ. ಅಂದರೆ ನನ್ನ ನಾಡಿನ ಬಗ್ಗೆ ನಿನಗೆ ಪರಿಕಲ್ಪನೆ ಬಂದ ನಂತರ, ಪ್ರವಾಸದ ಅನುಭವ ಬಂದ ನಂತರ ನೀನು ಎಲ್ಲಿ ಕರ್ಕೊಂಡು ಹೊಂಟಾರ ಅವರು? ಜೈಪುರ್ ಕರ್ಕೊಂಡು ಹೊಂಟಾರ, ರಾಜಸ್ಥಾನ. ಇದ್ರಾಗೂ ನಿನಗೆ ಅನುಭವ ಚೆನ್ನಾಗಿ ಸಿಕ್ಕ ನಂತರ ಅದರ ಆಧಾರದ ಮೇಲೆ ಎಲ್ಲಿ ಕರ್ಕೊಂಡು ಹೊಂಟಾರ? ನಿನಗೆ ಲಂಡನ್ ನಗರ ಕರ್ಕೊಂಡು ಹೊಂಟಾರ. ಅಂದರೆ ನಿನ್ನ ವಿಷಯ ಹೆಂಗೈತಪ್ಪ ಅಂತಂದ್ರೆ, ಅಣುವಿನಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಸುರುಳಿ ಆಕಾರವನ್ನು ಸುತ್ತಕೊತ್ತು ನಿನ್ನ ಜ್ಞಾನವನ್ನು ವಿಸ್ತರಿಸುತ್ತಾ ಸಾಗಿದೆ. ಅದರಾಗ ಸರಿಯಾದ ಉತ್ತರ ಸುರುಳಿ ಆಕಾರದ ವಿಧಾನ ಅಂತ. ಇನ್ನೊಂದು ಸರ್, ಇಲ್ಲಿ ಆ ವಿದ್ಯಾರ್ಥಿಗೆ ಏನು ಗೊತ್ತಿದೆಯೋ ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ಹೇಳ್ತಿದ್ದಾರೆ. ಎಸ್, ಅಂದ್ರೆ ಸುಲಭ ವಿಷಯ ಗೊತ್ತಿರತಕ್ಕಂಥ, ಅದಕ್ಕಿಂತ ಸ್ವಲ್ಪ ಟಫ್ ವಿಷಯವನ್ನ ಇಲ್ಲಿ ಈ ವಿಷಯದ ಆಧಾರದ ಮೇಲೆ ಇದನ್ನ ಆ ವಿದ್ಯಾರ್ಥಿಗಳಿಗೆ ಹಾಕ್ತಿದ್ದಾರೆ. ಸರಿ, 2 ವಿಷಯಗಳನ್ನ ಅವನು ಅಂತರ್ಗತ ಮಾಡ್ಕೊಂಡ ಅಂದ್ಮೇಲೆ ಹೊಡಿಯಲ್ಗೆ ಅವನಿಗೆ ಇನ್ನೂ ಕ್ಲಿಷ್ಟವಾಗಿರ್ತಕ್ಕಂಥ. ಅದಕ್ಕಾಗಿ ಮೊದಲು ಮಾತೃಭಾಷೆಯನ್ನು ಕಲಿ, ಆ ನಂತರ ಇಂಗ್ಲೀಷ್ ಕಲಿ, ಹಿಂದಿ ಕಲಿ ಅಂತೇಳಿ ನಾವು ಏನು ಭಾಷಾ ಪರಿಕ್ರಮನ ಮಾಡಿವಲ್ಲ, ಅದು ಕೂಡ ಈ ಸುರುಳಿ ಆಕಾರದ ವಿಧಾನಕ್ಕೆ ಉದಾಹರಣೆ. 6, 7, 8, 9, 10 ಪಠ್ಯಕ್ರಮನೂ ಕೂಡ ಇದೇ ಆಧಾರದ. ಎಸ್, ಇಲ್ಲಿ ನಿಗಮನ ಅನ್ನೋದು ಗೊತ್ತಾಯ್ತು, ಸುರುಳಿ ಆಕಾರ ಅನ್ನೋದು ಗೊತ್ತಾಯ್ತು. ರಚನಾತ್ಮಕ ಅಂದ್ರೆ ಹೊಸದು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಇಲ್ಲಿ ಏನು ಹೊಸದು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಒಂದು ವಿಷಯ ಹೇಳಿ ಆ ಮಗುನ ಮತ್ತೆ ಎಲಾಬ್ರೇಟ್ ಮಾಡೋದು, ಅವನು ಇನ್ನೊಂದು ಈ ಎಲ್ಲ ತಿಳ್ಕೊಂಡು ನಾವು ಹೊಸದು ರಚನೆ ಮಾಡಿದ್ರೆ ಅದು ರಚನಾತ್ಮಕ. ಅಂತರ್ಗತ ಅಂದ್ರೆ ಇಂಟ್ರಸ್ಪೆಕ್ಷನ್, ತನ್ನ ಒಳಗಡೆನೆ ಅವನು ತಿಳ್ಕೊಂಡು ಇದಕ್ಕೆ ಏನು ವ್ಯತ್ಯಾಸ ಐತಿ ಅಂತಕ್ಕಂಥದ್ದು. ಎಸ್, 2005ರ ರಾಷ್ಟ್ರೀಯ ಪಠ್ಯಕ್ರಮವು ಈ ಕೆಳಗಿನ ವೈಶಿಷ್ಟ್ಯಗಳನ್ನು ಹೊಂದಿದೆ ಅಂತ ಹೇಳಿ ಸರ್. NCF 2005 ಆಕ್ಚುಲಿ NCF 2075 ಸ್ಟಾರ್ಟ್ ಆಗುತ್ತೆ ಸರ್. ಎಸ್ ಸರ್. ಈ NCF ಪಠ್ಯಕ್ರಮದ ಬಗ್ಗೆ ಈ ಬೋಧನಾ ತಂತ್ರಗಳು ನಾವಿಬ್ಬರೇ ಚರ್ಚೆ ಮಾಡಿ ಹೇಳ್ತೀವಲ್ಲ ಸರ್. ಅವಾಗ 1975 ಸ್ಟಾರ್ಟ್ ಆಗಿದೆ. ಆಮೇಲೆ ಅದು 2005, ಅದ್ರ ಮಧ್ಯೆ ಇನ್ನೊಂದು ಯಾವುದೋ ಇಶ್ಯೂಲ್ಲಿ ಬರುತ್ತೆ ಸರ್. ಮತ್ತೆ 2022, 23 ಬರುತ್ತೆ. ನಮಗೆ ಸ್ಟೇಟ್ ಗೌರ್ಮೆಂಟ್ ಅದನ್ನ, ಸೆಂಟ್ರಲ್ ಗೌರ್ಮೆಂಟ್ NEP ಮಾಡುತ್ತೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಮತ್ತೆ ನಮಗೆ NCF ಅಂತಾನೆ ಮಾಡುತ್ತೆ, NCF ಅಂತಾನೆ. ಮತ್ತು ಅದನ್ನ ಅಲ್ಲಿ ಬೋಧನಾ ತಂತ್ರಗಳಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ ಸರ್. ಡೈರೆಕ್ಟ್ ಇಲ್ಲಿ ಆನ್ಸರ್ಗೆ ಹೋಗೋಣ ಸರ್. ಕಲಿಕೆಯನ್ನು ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವುದು. ಇದು ಯಾವುದೇ ಸಿಲೆಬಸ್ಗೆ ಬರಲಿ, ಏನೇ ಬರಲಿ, ನಮ್ಮ ಜೀವನಕ್ಕೆ ಹೆಲ್ಪ್ ಆಗಬೇಕಂತೇಳಿನ ನಮಗೆ ಶಿಕ್ಷಣ ಇರತಕ್ಕಂಥದ್ದು. ಶಾಲೆಯ ಹೊರಗಿನ ಬದುಕಿಗೆ ಜ್ಞಾನವನ್ನು ಸಂಯೋಜಿಸುವುದು. ನೀ ಜ್ಞಾನವನ್ನು ಕಲಿತು ಹೊರಗಡೆ ಹೆಂಗಿರ್ತಿ ಅಂಥೇಳಿ ಅದನ್ನು ಎರಡವನ್ನು ಅನ್ವಯಿಸ್ಕೊಳ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದರೆ ಈ ಪಠ್ಯಕ್ರಮದ ಮುಖ್ಯ ಉದ್ದೇಶ. ಇದ್ರಾಗ ಆನ್ಸರ್ 1 ಮತ್ತು 2 ಸರಿಯಾಗಿವೆ ಅಂಥೇಳಿ ಸಿ ಆನ್ಸರ್. ಎಸ್, ರಾಷ್ಟ್ರಕವಿ ಗೋವಿಂದ ಪೈ ಪ್ರಾಸವನ್ನು ಬಿಟ್ಟು ಮೊದಲು ಕೃತಿಯನ್ನು ರಚನೆ ಮಾಡಲು ಪ್ರಾರಂಭಿಸಿರ್ತಕ್ಕಂಥ ವ್ಯಕ್ತಿ. ಇವ್ರು ಏನಂತ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಕನ್ನಡ ಮಾತೆಯ ಕುರಿತು ತಾಯಿ ಭಾರ ಮೊಗವ ತೋರ
ಅಂತಕ್ಕಂಥ ಒಂದು ಪದ್ಯವನ್ನು ಹೇಳಾಕತ್ತಾರೆ ಒಬ್ರು ಯಾರು ಶಿಕ್ಷಕರು. ಹಾಂ ಸರ್. ಆ ಪಾಠದ ಜೊತೆಗೆ ನೋಡಪ್ಪ, ತಾಯಿ ಬಾರ ಮಗವತ್ತವರೆ ಅಂತೇಳಿ ಕನ್ನಡಾಂಬೆಯನ್ನು ಹೊಗಳತಕ್ಕಂಥ ಸಂದರ್ಭದಲ್ಲಿ ಕುವೆಂಪುರವ್ರದ್ದು ಮತ್ತೊಂದು ಉದಾಹರಣೆ ಕೊಟ್ಟು ಹೇಳ್ತಾರೆ ರೀ. ಯಾರಿಗೆ? ವಿದ್ಯಾರ್ಥಿಗಳಿಗೆ. ಅಲ್ಲಿ ಏನಂತ ಹೇಳ್ತಾರೋ, ಭಾರತ ಜನನೀಯ ತನುಜಾತೆ, ಭಾರತ ಮಾತೆಯ ಸಂಜಾತೆ ಅಂತ ಹೇಳಿ. ಇಲ್ಲಿ ಈ ಪದ್ಯವನ್ನು ಪೂರಕವಾಗಿ ಶಿಕ್ಷಕರು ಬೋಧಿಸಿದರೆ ಇದು ನಮಗೆ ಯಾವ ವಿಧಾನವನ್ನು ತಿಳಿಸುತ್ತದೆ ಅಂತೇಳಿ. ಅಂದರೆ ಎರಡು ಹಾಂ, ಲಿಂಕ್ ಕೊಡಾಕತ್ತೀವಿ, ಇದಕ್ಕೊಂದು ಅದಕ್ಕೊಂದು ಅಂತೇಳಿ. ಇಲ್ಲಿ ನೋಡ್ರಿ, ಲಿಂಕ್ ಮಾಡಾಕತ್ತೀವಿ ಅಂದರೆ ಇಲ್ಲಿ ಮಕ್ಕಳಿಗೆ ನಾವು ರಚನಾತ್ಮಕ ಕೊಡೋಕೆ ಸಾಧ್ಯ ಆಗಂಗಿಲ್ಲ. ಇದು ಸುರುಳಿ ಆಕಾರದ ಬೋಧನೆನೂ ಆಗಂಗಿಲ್ಲ. ಹೆಚ್ಚಿಂದೇನು ಕೊಡಾಕತ್ತಿಲ್ಲ ಅದು. ಆಕಾರ ಅಂದ್ರೆ ಫಸ್ಟ್ 8ನೇ ಕ್ಲಾಸಲ್ಲಿ ರಾಷ್ಟ್ರಕವಿ ಹೇಳಿ, ಹಾ. 9ರಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಅಂತ ಹೇಳಿ, ಹಾ. ನೆಕ್ಸ್ಟ್ ಮತ್ತೆ ಪ್ಲೇಟೋನು ಅರಿಸ್ಟಾಟಲ್ಗೂ ಹೋದರು ಅಂದರೆ ಅದು ಸುರುಳಿ ಆಕಾರ. ಇದು ಕೂಡ ಆಗಲ್ಲ. ಅನುಗಮನನೂ ಕೂಡ ಆಗಲ್ಲ. ಯಾಕಂದ್ರೆ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಅನುಗಮನ ಅನ್ನಕ್ಕೆ ಬರಂಗಿಲ್ಲ. ಬಟ್ ಅಲ್ಲಿ ಅನುಗಮನದಿಂದ ಹುಡುಗರ ಕಡೆ ನಿಗಮನ ತಗೋಬೇಕಾಗೈತೆ ನಾವು. ಬಟ್ ಇಲ್ಲಿ ನಿಗಮನೂ ಕೂಡ ನಾವು ತಗೊಳ್ತಾ ಇಲ್ಲ. ಆದ್ದರಿಂದ ಉದಾಹರಣೆಯಿಂದ ನಿಯಮ, ನಿಯಮದಿಂದ ಉದಾಹರಣೆ. ಆದರೆ ಇಲ್ಲಿ ಸಮ್ಮಿಲನ ವಿಧಾನ ಅಂತ ಕೇಳಿದ್ರೆ ಅದಕ್ಕೆ ಒಂದಕ್ಕೊಂದು ಸಪೋರ್ಟ್ ಮಾಡಿ ಲಿಂಕ್ ಮಾಡಿ ಹೇಳ್ತಕ್ಕಂಥದಕ್ಕೆ ನಾವು ಸಮ್ಮಿಲನ ವಿಧಾನ ಅಂತೇಳಿ ಕರಿತೀವಿ ಸರ್. ಸೂಪರ್ ಸರ್. ನೆಕ್ಸ್ಟ್. ಹಾಂ, ಭಾಷೆ ಎಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನ ಅಂತೇಳಿ. ಇಲ್ಲಿ ವೆಸ್ಲರ್ ಬರಲಿ, ಸಪೀರ್ ಬರಲಿ, ದಂಡಿ ಬರಲಿ, ಅವರು ಎಲ್ಲಕ್ಕಿಂತಲೂ ಮೊದಲು ಬಂದವರು ಯಾರಪ್ಪ ಅಂದರೆ ಪ್ಲೇಟೋ. ಜಗತ್ತಿಗೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಗ್ರೀಕ್ ಸಾಹಿತ್ಯ, ಅದರಲ್ಲಿ ಸರಿಯಾದ ಉತ್ತರ ಪ್ಲೇಟೋ ಅಂಥೇಳಿ. ಹಾಂ, ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು. ಈಗ ನಾವು ಭಾಷಾ ಕೌಶಲ್ಯವನ್ನು ಮಕ್ಕಳಿಗೆ ಬಳಸಬೇಕಾಗಿದೆ ಸರ್. ಯಾವ ಕಾರಣಕ್ಕಾಗಿ ಬಳಸ್ಬೇಕು ಸರ್ ನಾವು ಭಾಷಾ ಕೌಶಲ್ಯವನ್ನು? ಸಂವಹನ. ಹಾಂ, ಸಂವಹನ ಮಾಡಬೇಕಾದ್ರೆ ಅಲ್ಲಿ ಏನು ಮಾಡಬೇಕು? ಉದ್ದೇಶ ಏನಂಬುದು ಸಾಹಿತ್ಯಕ ಉದ್ದೇಶ ಅಲ್ಲ. ಈಗ ಮಕ್ಕಳು ನಾವು ಕಲಿಸಾಕತ್ತೀವಿ ಅಂದ್ರೆ ಒಂದು ಕೃತಿ ಬರೀರಪ್ಪ ಅಂತಲ್ಲ. ನೈತಿಕ ನಿಯಮಗಳನ್ನು ನೆಕ್ಸ್ಟ್ ತುಂಬೋದು ಸರ್. ಮಾನಸಿಕ ಉದ್ದೇಶನೂ ನೆಕ್ಸ್ಟೇ. ಬಟ್ ಅವನಿಗೆ ಉದ್ದೇಶ ಏನಪ್ಪ ಅಂದ್ರೆ ಭಾಷೆಯನ್ನು ಕಲಿಸ್ಬೇಕಾಗೈತಿ. ಭಾಷೆಯನ್ನು ನಾವು ಕಲಿಸಲಿಲ್ಲ ಅಂದರೆ ಮಗುವಿಗೆ ಹೋಗಿ ನೀನು ನೈತಿಕ ನಿಯಮ ಪಾಲಿಸೋದ್ರೆ ಕಲಿತೈತೆ. ಅದು ಮಾನಸಿಕ ಉದ್ದೇಶನೂ ಗೊತ್ತಾಗಲ್ಲ. ಕೃತಿ ಬರೀಪ ಅಂದ್ರೆ ಆಕೈತೆ ಇಲ್ಲ. ಆದ್ದರಿಂದ ಸರಿಯಾದ ಉತ್ತರ ಭಾಷಿಕ ಉದ್ದೇಶ ಅಂತ ಹೇಳಿ. ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಅಂದರೆ, ಆಲಿಸೋದಂದ್ರೆ ಏನ್ರಿ? ಕೇಳೋದಂತ ಅಷ್ಟೇ. ಹಾಂ, ಯಾಕಂದ್ರೆ ಸಮಾಧಾನಕ್ಕೆ ಸರಿ. ಸಮಾಧಾನಕ್ಕೆ ಮತ್ತೆ ನಾವು ನೆಕ್ಸ್ಟ್ TET ಎಕ್ಸಾಮ್ ಕೇಳುವಿಕೆ ಅಂತ ಹೇಳಿ. ಎಸ್, ಎ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದೆ ಹೋಗಿ ಸರ್. ಹಾಂ, ನಾಡು ನುಡಿ ಪರಂಪರೆ ಸಾಹಿತ್ಯ ಸಂಸ್ಕೃತಿಯ ಅರಿವನ್ನು ಮೂಡಿಸುವ ಉದ್ದೇಶ ಅಂತೇಳಿ. ನಾಡು ನುಡಿ ನಮ್ಮ ಪರಂಪರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡ ಕರಿನಾಡು, ಕಮ್ಮತ್ತು ನಾಡು ಅಂತ ಕರಿತೀವಪ್ಪ. ಅದು ಎಲ್ಲಿ ಸಿಗತ್ತೆ ನಮಗೆ? ಯಾವ ಉದ್ದೇಶಕ್ಕಾಗಿ ಅದನ್ನು ಬೆಳೆಸಬೇಕು ನಾವು? ನುಡಿಯ ಪರಂಪರೆ ನಮ್ಮದು ಎಲ್ಲಿಂದ ಸ್ಟಾರ್ಟ್ ಆಯಿತು? ನಮ್ಮ ಮಹಾಭಾರತ ಕಾಲದಿಂದ ಕನ್ನಡ ನಾಡಿನ ಬಗ್ಗೆ ಇದೆ. ಕನ್ನಡದೊಳಗೆ ಇಶಿಲ್ ಅಂತಕ್ಕಂಥ ಒಂದು ಪದ ಸಿಕ್ಕಿದೆ. ಆ ಇಶಿಲ್ ಅಂದರೆ ಏನು ಅಂತಕ್ಕಂಥದ್ರ ಬಗ್ಗೆ ಮಾತಾಡ್ತೀವಿ. ಅದ್ರ ಜೊತೆಗೆ ಸಾಹಿತ್ಯ ಇದೆ ಸರ್ ನಮ್ಮಲ್ಲಿ. ಪೂರ್ವದ ಹಳಗನ್ನಡ ಅಂತಿದೆ, ಹಳಗನ್ನಡ ಅಂತಿದೆ, ನಡುಗನ್ನಡ ಅಂತಿದೆ, ಹೊಸಗನ್ನಡ ಅಂತಿದೆ. ಈ ಸಂಸ್ಕೃತಿಯ ಅರಿವನ್ನು ಮೂಡಿಸ್ಬೇಕಾದ್ರೆ ನಾವು ಏನು ರೆಡಿ ಮಾಡಬೇಕಿಲ್ಲೇ? ಭಾಷಿಕ ಉದ್ದೇಶ ಅಲ್ಲ. ನಾವು ಈಗ ಭಾಷೆ ಬಂದಿದೆ ನಮಗೆ. ಭಾಷೆ ಬಂದ ಮೇಲೆ ನಿನಗೆ ನೈತಿಕತೆನೂ ಅವಶ್ಯಕತೆ ಇಲ್ಲ. ನೈತಿಕನೇ ಬೇರೆ. ಯಾಕಂದ್ರೆ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಮೌಲ್ಯಗಳು. ಮಾನಸಿಕ ಉದ್ದೇಶನೇ ಬೇರೆ. ಮಾನಸಿಕ ಉದ್ದೇಶ ಅಂದ್ರೆ ನಿನ್ನನ್ನು ನೀ ತಯಾರು ಮಾಡ್ಕೊಳ್ಳೋದಷ್ಟೇ. ಆದರೆ ಇದು ಸಮಾಜ ಮತ್ತೆ ಶಾಲೆಯಿಂದ ಸಿಗತ್ತೆ. ಇದು ಮಾತ್ರ ಸಾಹಿತ್ಯದಿಂದಲೇ ಸಿಗತ್ತೆ. ಇದು ಎದರಿಂದ ಸಿಗತ್ತೆ? ಸಾಹಿತ್ಯದಿಂದ. ಆದ್ದರಿಂದ ಸರಿಯಾದ ಉತ್ತರ ಸಾಹಿತ್ಯಿಕ ಉದ್ದೇಶ. ಕೊಡ್ತವೆ. ಆದ್ರೆ ನಾವು ಅದನ್ನು ಬಹಳ ಸಾಹಿತ್ಯ ಅಂತ ಪದ ಇದೆ, ಇದು ಇರಬಾರ್ದು ಅನ್ನೋ ನೆಗೆಟಿವ್ ಥಾಟ್ಸ್ ಅಲ್ಲಿ. ಡೆಪ್ತ್ ವಿಚಾರ ಮಾಡಕ್ಕೆ ಹೋಗಬಾರ್ದು ಒಂದೊಂದು ಸಂದರ್ಭದಾಗ. ಅದು ಎಷ್ಟಾಯ್ತು ಅಷ್ಟೇ ವಿಚಾರ ಮಾಡಬೇಕು, ಒಂದು ಫುಲ್ ವಿಚಾರ ಮಾಡಬೇಕು. ಹಾಂ, ಇಲ್ಲೊಂದಿದೆ ಸರ್. ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು. ಒಂದು ಪಠ್ಯಕ್ರಮ ಗುರಿಗಳನ್ನು ನಿರ್ಧರಿಸಿದೆ. ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನು ಒಳಗೊಂಡ ಸಾಧನ. ಏನು ಹೇಳ್ತಾ ಇದ್ದಾರೆ ಸರ್ ಅವರು? ಪಠ್ಯಕ್ರಮ ಒಂದು ನಿರ್ದಿಷ್ಟ ಗುರಿಯನ್ನು ಹೇಳ್ತಾ ಇದೆ, ಪಠ್ಯವಸ್ತುವನ್ನು ಮಾರ್ಗಗಳನ್ನು ಸೂಚಿಸ್ತಾ ಇದೆ. ಅದನ್ನು ಸಾಕಾರಗೊಳಿಸ್ಬೇಕು ನಾವು. ಅದನ್ನು ಸಾಕಾರಗೊಳಿಸಬೇಕಾದ್ರೆ ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನು ಒಳಗೊಂಡಿರ್ತಕ್ಕಂಥ ಸಾಧನಕ್ಕೆ ನಾವು ಏನಂತೀವಿ ಅಂತ ಕರೀತಾರೆ ಅವರು. ಈಗ ಪಠ್ಯಕ್ರಮ ಅಂದರೆ ಏನಪ್ಪ ಅಂತ ಕೇಳಿದ್ರೆ ಅದು ಬೇರೆನಾ ಸರ್? ಪಠ್ಯಕ್ರಮ, ಹಾಂ, ಪಠ್ಯಕ್ರಮ ಅಂದರೆ ಒಂದು ಪಠ್ಯ ಪುಸ್ತಕದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನು ಮಾಡ್ತಾನೆ, ಗುರಿಗಳನ್ನು ಕೊಡ್ತಾನೆ. ವಿದ್ಯಾರ್ಥಿಗೆ ನಾವು ಯಾಕೆ ಪಠ್ಯ ಪುಸ್ತಕ ಬೇಕು ಅಂತ ಹೇಳಿ. ಎಸ್, ಅದು ಕ್ರಮ ಕೊಡ್ತಾನೆ. ಅವನು 1ನೇ ಪಾಠ 2ನೇ ಪಾಠ ಕೊಡ್ತಾನೆ. ಪಠ್ಯಕ್ರಮ. ಆ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಒಳಗಡೆ ವಿಷಯಗಳನ್ನ ಕೊಡ್ತಾ ಹೋಗ್ತಾನೆ. ಅದು ಪಠ್ಯವಸ್ತು. ಪಠ್ಯಕ್ರಮ ಪಠ್ಯವಸ್ತುವನ್ನ ಎರಡನ್ನ ಹೊಂದಿರತಕ್ಕಂಥದ್ದು ಪಠ್ಯ ಪುಸ್ತಕ. ಅದೇ ನೋಡಿ ಇಲ್ಲೇ ಇದೆ ಸರ್. ಪಠ್ಯಕ್ರಮ ನಿರ್ಧರಿಸಿದ ಪಠ್ಯ ವಸ್ತುನೂ ಇದೆ. ಹಾಗಾಗಿ ಎರಡೂ ಆಪ್ಷನ್ ಅಲ್ಲೇ. ಸಾಕಾರಗೊಳಿಸ್ಬೇಕಾದ್ರೆ ನಿನಗೆ ಏನು ಬೇಕಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಬೇಕು. ಅದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇರೋದೇ ಪಠ್ಯ ಪುಸ್ತಕ. ಇದೇ ರೀತಿಯಾಗಿ ಬೋಧನಾ ಉದ್ದೇಶಗಳನ್ನು ಮತ್ತೆ
ನಮ್ಮ ಸ್ಪರ್ಧಾರ್ಥಿಗಳ ಅನುಕೂಲ ದೃಷ್ಟಿಯಿಂದ ಮತ್ತೆ ಮಾಡೋಣ ಸರ್. ಕ್ಲಾಸಲ್ಲಿ ನಾವು ಈ ಟೀಚಿಂಗ್ ಟೆಕ್ನಿಕ್ಸ್ ಬೋಧನಾ ತಂತ್ರಗಳನ್ನು ತಗೊಂಡು ಎಸ್ ಸರ್. ಕನ್ನಡ ಅಂಡ್ ಸೈನ್ಸು ಎರಡು ಕೊಲ್ಯಾಬ್ರೇಷನ್ ಮಾಡಿ ಹೇಳೋಣ ಸರ್. ನಾನು ಸೈನ್ಸ್ ಎಕ್ಸಾಂಪಲ್ ಕೊಡ್ತಾ ಬರ್ತೀನಿ, ಬಟ್ ಟೀಚಿಂಗ್ ಟೆಕ್ನಾಲಜಿ ಅವ್ರು ಈಸಿಯಾಗಿ ಒಂದು ಕ್ಲಾಸ್ ಮಾಡೋಣ. ಓಕೆ ಸರ್. ಕಮೆಂಟ್ ಮಾಡಿ. ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಮತ್ತು ಈ ಸಂದರ್ಭದಲ್ಲಿ ನಿಮಗೆ ಒಂಥರ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಎಳ್ನೀರನ್ನೇ ಕೊಡ್ತಾ ಇರ್ತಕ್ಕಂಥ ಕಸ್ತೂರಿ ನಾಗರಾಜ್ ಸರ್ ಅವರಿಗೆ ತಾವು ಕೂಡ ಧನ್ಯವಾದಗಳನ್ನು ಅರ್ಪಿಸಿ, ಮತ್ತು ಅನೇಕ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ನೀವು ಆ ವಿಡಿಯೋಗಳಿಗೆ ಲೈಕನ್ನು ಕೊಡೋದ್ರ ಮೂಲಕ ಪ್ರೇರೇಪಣೆ ಮಾಡಿ. ಮತ್ತು ಅವರು ಬರೆದಿರ್ತಕ್ಕಂಥ ಪುಸ್ತಕ ತುಂಬಾ ಚೆನ್ನಾಗಿದೆ. ಆ ಪುಸ್ತಕನ ಈ ನಂಬರ್, ನಮ್ಮ ಅಕಾಡೆಮಿ ನಂಬರ್, ಯಾವುದೇ ನಂಬರಿಗೆ ನೀವು ಸಂಪರ್ಕ ಮಾಡಿ ನಿಮಗೆ ತಲುಪ್ತಕ್ಕಂಥ ಕೆಲಸವನ್ನು ನಮ್ಮ ಇಡೀ ಟೀಮ್ ಮಾಡುತ್ತೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಸರ್. ನೀವೊಂದು ಧನ್ಯವಾದಗಳು ಹೇಳ್ಬಿಡಿ ಸರ್, ಯಾಕಂದರೆ ಕನ್ನಡ 30 ಬರಬೇಕು ಸರ್. ಓಕೆ. ಎಲ್ಲ ಸ್ಪರ್ಧಾರ್ಥಿಗಳ ಮುಖ್ಯ ಉದ್ದೇಶ 2000 ನಂತರದಲ್ಲಿ 26ರಲ್ಲಿ ಕರಿತಕ್ಕಂತಹ ಈ ಟೀಚರ್ ಪೋಸ್ಟಿಗೆ ನಮ್ಮ ಉದ್ದೇಶ ಏನಪ್ಪ ಅಂತ ಕೇಳಿದ್ರೆ, ಹೆಚ್ಚು ಶಿಕ್ಷಕರು ನಾಡಿಗೆ ಬರಲಿ, ಮಕ್ಕಳ ಕಲಿಕಾ ಮಟ್ಟವನ್ನು ಹೆಚ್ಚಿಸಲಿ, ನಮ್ಮ ಸರ್ಕಾರಿ ಶಾಲೆಗಳು ಉಳಿಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಈ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಆ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ. ಜೊತೆಗೆ ನಮ್ಮನ್ನು ಹೆಚ್ಚು ನಿಮ್ಮ ಮನೆಯಲ್ಲಿ ಒಂದು ಬ್ಯೂಟಿಫುಲ್ ನಗುವಿನ ಬೆಳಕು ಬೀರಲಿ. ಓಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವರ್ಷ ನಿಮಗೆ ಸುಖ ತರಲಿ. ಯಾಕಂದರೆ 2024ರಲ್ಲಿ ನೀವು 25ರಲ್ಲಿ ಕಟ್ಟಿರ್ತಕ್ಕಂಥ ಕಷ್ಟ ಮುಂದಿನ ವರ್ಷ ಅದು ಬೆಳವಣಿಗೆ ರೂಪದಲ್ಲಿ ಬದಲಾವಣೆ ತರಲಿ ಅಂತ ಹೇಳ್ತಾ ಇಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಶಂಕರ್ ಸರಿಗೂ ಮತ್ತು ನನ್ನ ಕ್ಲಾಸನ್ನು ಅತ್ಯಂತ ಜಾಗರೂಕತೆಯಿಂದ ಪ್ರೀತಿಯಿಂದ ಆಲಿಸ್ತಕ್ಕಂಥ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.